ಹಾಯ್ ಗಾಯ್ಸ್, ನೀವು ಈಗಾಗಲೇ 2024-25 ಅಕಾಡೆಮಿಕ್ SLC ನ ಕಂಪ್ಲೀಟ್ ಮಾಡ್ಕೊಂಡು ರಿಸಲ್ಟ್ ಈಗ ಅನೌನ್ಸ್ ಆಗಿದೆ. ನೀವು 25-26 ಬ್ಯಾಚ್ ನ PUC ಗೆ ಈಗಾಗಲೇ ಜಾಯ್ನ್ ಆಗಿದ್ದೀರಾ. ಸಿ ಗೈಸ್, ಈ PUC ಅಕಾಡೆಮಿಕ್ಸ್ ಅಂತ ಅನ್ನೋದು ನಿಮ್ಗೆ 2 years ಅಕಾಡೆಮಿಕ್ ಕೋರ್ಸ್ ಆಗಿರುತ್ತೆ. ಹೌದಾ ಅಲ್ಲ? ಹೌದು, ನೀವು ಈಗಾಗಲೇ ಜಾಯ್ನ್ ಆಗಿರ್ತೀರಾ. ಎಷ್ಟೋ ಕಾಲೇಜ್ಗಳಲ್ಲಿ ಈಗಾಗಲೇ ರೆಗ್ಯುಲರ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿರ್ಬೋದು, ಇನ್ನು ಎಷ್ಟೋ ಕಾಲೇಜ್ಗಳಲ್ಲಿ ರೆಗ್ಯುಲರ್ ಕ್ಲಾಸ್ಗಳು ಸ್ಟಾರ್ಟ್ ಆಗದೆ ಇರ್ಬೋದು. ಇರ್ಲಿ, ಆದ್ರೆ ನಿಮ್ಗೆ ರೆಗ್ಯುಲರ್ ಕ್ಲಾಸ್ಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕಾಲೇಜ್ಗಳಲ್ಲಿ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತಾನೋ ಅಥವಾ ಇಂಡಕ್ಷನ್ ಪ್ರೋಗ್ರಾಮ್ ಅಂತಾನೋ ಒಂದು ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಆ ಪ್ರೋಗ್ರಾಮ್ ನ ಎಷ್ಟೋ ಮಕ್ಕಳುಗಳಿಗೆ ಯಾವ್ದೋ ಬೇರೆ ರೀಸನ್ಗಳಿಂದ ಅಟೆಂಡ್ ಮಾಡಕ್ ಆಗಿಲ್ಲ. ಕೆಲವರಿಗೆ ಪ್ರೋಗ್ರಾಮ್ ಹುಷಾರಿಲ್ದೇನೋ ಮತ್ತೊಂದಕ್ಕೆ ಅಟೆಂಡ್ ಮಾಡಕ್ ಆಗದೆ ಇರ್ಬೋದು. ಎಷ್ಟೋ ಕಾಲೇಜ್ಗಳಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ ನೇ ಮಾಡದೇ ಇರ್ಬೋದು. ಸೊ ಹಾಗಾಗಿ ಅಂತ ಮಕ್ಕಳಿಗೆ ಎಲ್ಲರಿಗೂ ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ತುಂಬಾ ಯುಟಿಲೈಸ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಹಾಗೇನೆ ಇನ್ನೂ ಒಂದ್ ಏನಂತಂದ್ರೆ, ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂತಂದ್ರೆ, ನೀವ್ ಏನು ನೆಕ್ಸ್ಟ್ 2 years ಅಕಾಡೆಮಿಕ್ಸ್ ನ ನೀವು ಕಾಲೇಜಲ್ಲಿ ಓದ್ತೀರಾ, ನಿಮ್ಮನ್ನ ಕೋಡ್ ಆಫ್ ಕಂಡಕ್ಟ್ ನೀವು ಹೇಗಿರ್ಬೇಕು, ನಿಮ್ಮ ಅಕಾಡೆಮಿಕ್ಸ್ ಇಯರ್ ಹೇಗಿರುತ್ತೆ, ನೀವ್ ಇಲ್ಲಿ ಏನೇನ್ ಆಕ್ಟಿವಿಟಿಗಳನ್ನ ಮಾಡ್ಬೇಕಾಗುತ್ತೆ, ಕಾಲೇಜಲ್ಲಿ ಏನೇನ್ ನಡೆಯುತ್ತೆ ಅಂತ ಹೇಳಂತಹ ಒಂದು ಬ್ರೀಫಿಂಗ್ ಪ್ರೋಗ್ರಾಮ್ ನೇ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಕರೀತಾರೆ ಅಂತ ಏನ್ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೋದಾಗಿದೆ. ಇನ್ನು ಒಂದ್ ಏನಂತಂದ್ರೆ, ಇದನ್ನ ಬರೀ ನೀವೇ ನೋಡ್ಬೋದು ಅಂತ ಏನಿಲ್ಲ, ನಿಮ್ಮ ಪೇರೆಂಟ್ಸ್ಗೂ ಕೂಡ ನೋಡಿದ್ರೆ ಅವ್ರಿಗೂ ಕೂಡ ಒಂದು ನಾಲೆಡ್ಜ್ ಸಿಗುತ್ತೆ. ಯಾಕಂತಂದ್ರೆ ಎಷ್ಟೋ ಫ್ಯಾಮಿಲಿಗಳಲ್ಲಿ ಫಸ್ಟ್ ಜನರೇಷನ್ ಮಕ್ಕಳು ಈಗ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಸೊ ಪೇರೆಂಟ್ಸ್ ಅಡ್ಮಿಷನ್ ಏನೋ ಕಂಪ್ಲೀಟ್ ಮಾಡ್ಬಿಡ್ತಾರೆ, ಆದ್ರೆ ಅಕಾಡೆಮಿಕ್ ಇಯರ್ ಅಲ್ಲಿ ಅವ್ರಿಗೂ ಏನೇನ್ ನಡೀತಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಸಿಗ್ಬೇಕು ಅಂತಂದ್ರೆ ಅವರು ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಅದೇನಾದ್ರು ಇರ್ಲಿ. ಸೊ ಈಗ ನಾವು ಡೈರೆಕ್ಟ್ ಆಗಿ ಒಂದು PPT ಮೂಲಕ ನೆಕ್ಸ್ಟ್ ನಿಮ್ಮ ಅಕಾಡೆಮಿಕ್ ಇಯರ್ ಅಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಸಂಬಂಧಪಟ್ಟಿಗೆ ಏನೇನ್ ಇನ್ಫಾರ್ಮೇಶನ್ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾರೆ ಅದನ್ನ ನಾನು ನಿಮ್ಗೆ ಈ ವಿಡಿಯೋ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಬೇಸಿಕಲಿ ಅದಕ್ಕೆ ವಿಡಿಯೋ ಜಂಪ್ ಆಗೋಕ್ಕಿಂತ ಮುಂಚೆ ಏನಂತಂದ್ರೆ, ಈಗ ಸಪೋಸ್ ನನ್ನ ವಾಯ್ಸ್ ನಿಮಗೆ ಏನಾದ್ರು ಸ್ಪೀಡ್ ಕಡಿಮೆ ಇಲ್ಲ ಅಂತಂದ್ರೆ ಸೆಟ್ಟಿಂಗ್ಸ್ ಹೋಗಿ ಸ್ವಲ್ಪ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ PPT ಹೋಗೋಣ. ಇಲ್ಲಿ ಈಗ ಏನಂತಂದ್ರೆ, ನೀವು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಅನ್ನೋದು ಈಗಾಗಲೇ ಹೇಳ್ದಂಗೆ ಇದೊಂದು ಫಾರ್ಮಲ್ ಪ್ರೋಗ್ರಾಮ್ ಆಗಿರುತ್ತೆ. ಇದು ನಿಮ್ಮ ಕಾಲೇಜಲ್ಲಿ ಏನು ಆಡಿಟೋರಿಯಂ ಇರುತ್ತೆ, ಆಡಿಟೋರಿಯಂ ಅಲ್ಲಿ ನಿಮ್ಮ ಪೇರೆಂಟ್ಸ್ ಮತ್ತೆ ನೀವು ಎಲ್ಲ ಸೇರಿದಂಗೆ, ಹಾಗೆ ಎಲ್ಲಾ ಲೆಕ್ಚರ್ಸ್ ಗಳು, ಮ್ಯಾನೇಜ್ಮೆಂಟ್ ಅವರು ಎಲ್ಲ ಬಂದಿರ್ತಾರೆ. ಅಫ್ಕೋರ್ಸ್ ಈಗ ಆಡಿಟೋರಿಯಂ ಅಂತಂದ್ರೆ ಪೋಡಿಯಂ ಇರುತ್ತೆ. ಪೋಡಿಯಂ ಮೇಲೆ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಇರ್ತಾರೆ, ಕಾಲೇಜ್ ಪ್ರಿನ್ಸಿಪಲ್ ಇರ್ತಾರೆ, ಲೆಕ್ಚರ್ಸ್ ಗಳು ಇರ್ತಾರೆ. ಪ್ರೋಗ್ರಾಮ್ ಈವೆಂಟ್ ಅಲ್ಲಿ ಗೆಸ್ಟ್ ಅಂತ ಯಾರಾದ್ರೂ ಕರ್ಸಿದ್ರೆ ಆ ಗೆಸ್ಟ್ ಗಳು ಕೂಡ ಇರ್ತಾರೆ. ಸೊ ಇದರಲ್ಲಿ ಗೆಸ್ಟ್ ಕೂಡ ಭಾಷಣ ಮಾಡ್ತಾರೆ. ಅದಾದ್ಮೇಲೆ ಕಾಲೇಜ್ ಅಲ್ಲಿ ಯಾರು ಇರ್ತಾರಲ್ಲ ನಿಮ್ಮ ಮ್ಯಾನೇಜ್ಮೆಂಟ್ ಅವರು ಕಾಲೇಜು ಓವರ್ ಎ ಪೀರಿಯಡ್ ಹೇಗೆ ಡೆವಲಪ್ ಆಗ ಬಂತು, ಅಕಾಡೆಮಿಕ್ಸ್ ಅಲ್ಲಿ ಆಗಿರ್ಬೋದು, ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು. ಅಕಾಡೆಮಿಕ್ ಇಯರ್ ಅಂತಂದ್ರೆ ಯಾವ ಬ್ಯಾಚ್ ಅಲ್ಲಿ, ಈಗ ಯಾವ್ದೋ ಒಂದು ಬ್ಯಾಚ್ ಅಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿರ್ಬೋದು, ಸ್ಟೇಟ್ ಟಾಪರ್ ಆಗಿರ್ಬೋದು, ಆ ತರ ಬ್ಯಾಚ್ ಗಳನ್ನೆಲ್ಲಾನು ಅವರು ಮೆನ್ಷನ್ ಮಾಡ್ತಾರೆ. ಹಾಗೇನೆ ಇನ್ನೂ ಒಂದೇನಂದ್ರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಗಳಲ್ಲಿ, ಸ್ಪೋರ್ಟ್ಸ್ ಅಂತ ಆಕ್ಟಿವಿಟೀಸ್ ಗಳಲ್ಲಿ ಈಗ ಕೆಲವರು ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗ್ಬೋದು, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ತನಕ ಅಟೆಂಡ್ ಮಾಡಿರ್ಬೋದು. ಸೊ ಹೀಗೆ ಕಾಲೇಜ್ ನ ಅಕಾಡೆಮಿಕ್ಸ್, ಕರಿಕ್ಯುಲರ್ ಎಲ್ಲವುದ್ರಲ್ಲೂ ಕಾಲೇಜು ಎಷ್ಟು ಎಸ್ಟಾಬ್ಲಿಷ್ ಆಗಿದ್ರಿಂದ ಇಲ್ಲಿ ತನಕ ಏನೇನು ಅಚೀವ್ಮೆಂಟ್ಸ್ ಗಳನ್ನೆಲ್ಲ ಮಾಡಿದೆ, ಅದ್ರದ್ದು ಹಿಸ್ಟ್ರಿ ಏನು, ಫೌಂಡರ್ ಯಾರು, ಇದನ್ನ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು ಅನ್ನೋ ಕಂಪ್ಲೀಟ್ ಒಂದು ಪಿಕ್ಚರ್ ನ ಕೊಟ್ಟು ಕಾಲೇಜ್ಗೆ ನಿಮ್ಮನ್ನ ಅಫಿಷಿಯಲ್ ಆಗಿ ವೆಲ್ಕಮ್ ನ ಮಾಡ್ತಾರೆ. ಸೊ ಇನ್ನೂ ಒಂದ್ ಏನಂತ ಅಂತಂದ್ರೆ, ಅದ್ರ ಜೊತೆಗೆ ಆ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಮಾತಾಡಿದ್ಮೇಲೆ ನಿಮ್ಗೆ ಇನ್ನೂ ಒಂದ್ ಏನಂತ ಅಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಪ್ರೋಗ್ರಾಮ್ ಕೊಡ್ತಾರೆ. ಈ ಇನ್ಸ್ಟ್ರಕ್ಷನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ನೀವು ಕಾಲೇಜ್ ಜಾಯಿನ್ ಆಗಿರ್ತೀರಾ. ಕಾಲೇಜ್ ಜಾಯಿನ್ ಆದ್ಮೇಲೆ ಈ ಕೋಡ್ ಆಫ್ ಕಂಡಕ್ಟ್ ಅಂತಂದ್ರೆ ನೀವು ಹೇಗಿರ್ಬೇಕು ಅಂತ ಅಂದ್ಬಿಟ್ಟು ಈ 2 years ಒಂದು ಗೈಡೆನ್ಸ್ ಕೊಡ್ತಾರೆ. ಆ ಗೈಡೆನ್ಸ್ ಅಲ್ಲಿ ಮೆಜಾರಿಟಿ ಕಾಲೇಜ್ಗಳಲ್ಲಿ ಏನೇನ ಕೊಡ್ತಾರೆ ಅದನ್ನ ನಾನು ನಿಮ್ಮ ಹತ್ರ ಈಗ ಶೇರ್ ಮಾಡ್ತೀನಿ. ಈಗ ಫಸ್ಟ್ ಥಿಂಗ್ ಅನ್ನ ನಾನು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ಕಾಲೇಜಲ್ಲಿ ಸೆಲ್ ಫೋನ್ ನ ಯೂಸ್ ಮಾಡಬಾರ್ದು. ಈಗ ಕೆಲವು ಚಾನ್ಸಸ್ ಇರುತ್ತೆ. ಈಗ ಪೇರೆಂಟ್ಸ್ ಗಳೇನೆ, ಈಗ ನಿಮ್ಗೆ ಸರ್ಕಮ್ಸ್ಟಾನ್ಸಸ್ ನೋಡಿರ್ಬೋದು, ಪೇರೆಂಟ್ಸ್ ಗಳೇ ಕೊಟ್ಟು ಕಳಿಸ್ತಾ ಇರ್ಬೋದು. ಯಾಕಂತಂದ್ರೆ ಅವ್ರು ತುಂಬಾ ದೂರದಿಂದ ಬರ್ತಾರೆ, ನಾವು ಮಕ್ಕಳನ್ನ ವಿಚಾರಿಸಬೇಕಾಗತ್ತೆ, ಎಲ್ಲಿಂದ ಬರ್ತಾ ಇರ್ತಾರೆ, ಪಿಕಪ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಮೊಬೈಲ್ ಕೊಟ್ಟು ಕಳಿಸ್ತಾರೆ. ಅಂತ ಸಿಚುವೇಶನ್ ಅಲ್ಲಿ ಏನಂತಂದ್ರೆ, ನೀವು ಮೊಬೈಲ್ ನ ಕ್ಯಾರಿ ಮಾಡ್ಬೋದು, ಬಟ್ ಕಾಲೇಜ್ ಕ್ಯಾಂಪಸ್ ಒಳಗೆ ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಯೂಸ್ ಮಾಡುವಂತಂಗೆ ಇರೋದಿಲ್ಲ. ಆಮೇಲೆ ಇನ್ನೂ ಒಂದ್ ಏನಂತ ಅಂತಂದ್ರೆ, ನೀವು ತಗೊಂಡ್ ಬಂದ್ಮೇಲೆ ಕ್ಯಾಂಪಸ್ ಒಳಗ್ ಬಂದ್ಮೇಲೆ ಅದನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಕಾಲೇಜಲ್ಲಿ ಅಥವಾ ಏನಾದ್ರು ಅದಕ್ಕೆ ಡ್ಯಾಮೇಜ್ ಆಯ್ತು ಅಂತ ಅಂತಂದ್ರೆ ಆ ಕಾಲೇಜಿನವರು ಯಾರು ಕೂಡ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಅದಕ್ಕೆ ಗೋಲ್ಡ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ನೀವೇ ಆಗಿರ್ತಾರೆ. ಇನ್ನ ಅದು ಸಿಲಿಕಾನ್ಗೆ ಸಂಬಂಧಪಟ್ಟಿದ್ದಾಯ್ತು. ಇನ್ನು ಒಂದು ಏನಂತಂದ್ರೆ, ನಿಮ್ಮ ಕಾಲೇಜ್ಗಳಲ್ಲಿ ಕ್ಯಾಂಪಸ್ ನ ನೀವು ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು. ಟೇಬಲ್ ಗಳನ್ನೇ ಆಗ್ಲಿ ಮತ್ತೊಂದಾಗ್ಲಿ ಹಾಳು ಮಾಡಂಗಿಲ್ಲ. ಇನ್ನ ಯೂನಿಫಾರ್ಮ್ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು. ಕೆಲವು ಕಾಲೇಜ್ಗಳಲ್ಲಿ ಅದ್ರದ್ದು ವೀಕ್ಲಿ
3 days 4 days ಈ ತರ ಹಾಕೊಂಡ್ ಬರ್ಬೇಕು ಅಂತ ಇರುತ್ತೆ. ನಿಮ್ಮ ಕಾಲೇಜ್ಗಳಲ್ಲಿ ಹೇಗಿರುತ್ತೆ ಅದನ್ನ ಕೇಳ್ಕೊಂಡು ಅದನ್ನ ನೀವು ಮಾತಾಡ್ಕೊಳ್ಳಿ, ಹಾಗೇನೆ ಅವ್ರು ಹೇಳ್ತಾರೆ. ಅದಾದ್ಮೇಲೆ ನಿಮ್ಮ ಕಾಲೇಜ್ ಟೈಮಿಂಗ್ಸ್ ಏನಿರುತ್ತೆ, ಇಫ್ ಸಪೋಸ್ ನಿಮ್ಮ ಕಾಲೇಜ್ ಅವರು ಏನಾದ್ರು ನಿಮ್ಗೆ ಬಸ್ ಫೆಸಿಲಿಟಿ ಇತ್ತು ಅಂದ್ರೆ ಎಷ್ಟು ಗಂಟೆಗೆ ಪಿಕಪ್ ಮಾಡ್ತಾರೆ, ಎಲ್ಲಿ ಪಿಕಪ್ ಮಾಡ್ತಾರೆ, ಸೊ ನಿಮ್ಗೆಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ನಿಮ್ಗೆ ಕೊಡ್ತಾರೆ. ಅಲ್ಲಿ ನಿಮ್ಗೆ ಗೈಡೆನ್ಸ್ ಹೇಗಿರ್ಬೇಕು, ಅಕಾಡೆಮಿಕ್ ಇಯರ್ ಅಲ್ಲಿ ಯಾವ ಯಾವ ತರ ಆಗುತ್ತೆ, ಚಾಪ್ಟರ್ ಗಳು ಯಾವ ಡ್ಯೂರೇಷನ್ ಮುಗಿಸ್ತಾರೆ, ನೆಕ್ಸ್ಟ್ ಟೆಸ್ಟ್ ಗಳು ಯಾವಾಗ, ಅದಾದ್ಮೇಲೆ ಎಕ್ಸಾಮ್ ಯಾವ ತರ ಕಂಡಕ್ಟ್ ಆಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಐಡಿಯಾನ ಕೊಡ್ತಾರೆ. ಸೊ ಇನ್ ಬ್ರೀಫ್ ಆಗಿ ಹೇಳ್ಬೇಕು ಅಂತಂದ್ರೆ PUC ಅಕಾಡೆಮಿಕ್ಸ್ ಏನಿದೆಯಲ್ಲ, ಇದು ನೀವು ಒಂಥರ ಬ್ರಿಡ್ಜ್ ಇದ್ದಂಗೆ. ಏನ್ ಬ್ರಿಡ್ಜ್ ಇದ್ದಂಗೆ, ನೀವು ನೆಕ್ಸ್ಟ್ ಯಾವ್ದಾದ್ರು ಪ್ರೊಫೆಷನಲ್ ಕೋರ್ಸ್ ಹೋಗ್ತೀನಿ, ಹೈಯರ್ ಸ್ಟಡೀಸ್ ಹೋಗ್ತೀನಿ ಅಂತಂದ್ರೆ ಈ PUC ಆದ್ಮೇಲೆ ನಿಮ್ಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಇಫ್ ಸಪೋಸ್ ನೀವು CA ಮಾಡ್ತೀರಾ ಅಂತಂದ್ರೆ ಈಗ ಕಾಮರ್ಸ್ ಓಡ್ತೀರಾ, ಕಾಮರ್ಸ್ ಆದ್ಮೇಲೆ PUC ಈ ಕಡೆ ಕಾಮರ್ಸ್ ಗಾರು ಹೋಗ್ಬೋದು, ಇಲ್ಲ ಡಿಗ್ರಿ ಮುಗಿಸಾದ್ರೆ BCom ಮುಗಿಸಿ ನೀವು CA ಗಾರು ಜಾಯಿನ್ ಆಗ್ಬೋದು. ಸೊ ಹೀಗೆ ಏನಂತಂದ್ರೆ ಪ್ರತಿಯೊಂದು ನಿಮ್ಮ ಫ್ರೆಂಡ್ಸ್ ಗಳೇ ಆಗಿದ್ರು ಬೇರೆ ಬೇರೆ ಡಿವಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ PUC ಏನಿದೆಯಲ್ಲ, ಈ PUC ಅಂತಂದ್ರೆ 2 ವರ್ಷ ಆಗಿದ ತಕ್ಷಣ ನೀವು ಹೈಯರ್ ಸ್ಟಡೀಸ್ ಹೋಗ್ತೀರಾ, ಅದನ್ನ ಅಂಡರ್ ಗ್ರಾಜುಯೇಷನ್ ಸ್ಟಡೀಸ್ ಅಂತ ಕರೀತಾರೆ. ಈ ಅಂಡರ್ ಗ್ರಾಜುಯೇಷನ್ ಸ್ಟಡೀಸ್ ನ ನಿಮ್ಗೆ ಯಾರು ಆಫರ್ ಮಾಡ್ತಾರೆ ಅಂತಂದ್ರೆ ಯೂನಿವರ್ಸಿಟಿ ಆಫರ್ ಮಾಡ್ತಾರೆ. ಈ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಿಗೆ ಬೇರೆ ಬೇರೆ ಯೂನಿವರ್ಸಿಟಿಗಳಿದೆ. ಸೊ ಹಾಗಾಗಿ ಆ ಯೂನಿವರ್ಸಿಟಿಗಳು ನಿಮ್ಗೆ ಕೊಡ್ತಾ ಹೋಗುತ್ತೆ. ಬಟ್ ಅಪ್ ಟು PUC ಏನಿದೆಯಲ್ಲ, ನೀವು ಈ ಎಜುಕೇಶನ್ ಸಿಸ್ಟಮ್ ಅಂಡರ್ ಒಳಗೆ ಇರ್ತೀರಾ, ಅದರಲ್ಲೂ ಈ PUC ಅಂತ ಅನ್ನೋದು 2 years ಏನಿದೆಯಲ್ಲ, ಈ 2 years ನೀವು ನೆಕ್ಸ್ಟ್ ಏನನ್ನ ತಗೊಂಡು ಅಥವಾ ನಿಮ್ಮ ಡಿವಿಷನ್ ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಅಂತ ಅನ್ನೋದು ನಿಮ್ಗೆ ತುಂಬಾ ಮ್ಯಾಟರ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ನೀವು ಈಗ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ, PUC ಲಿ ನಾವು 3 ಡಿಪಾರ್ಟ್ಮೆಂಟ್ ಮೇನ್ ಆಗಿರುತ್ತೆ ಅಂತ ಅನ್ನೋದೊಂದು ಐಡಿಯಾ ಇರುತ್ತೆ. ಯಾವ ಡಿಪಾರ್ಟ್ಮೆಂಟ್, ಅಫ್ಕೋರ್ಸ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ಇರುತ್ತೆ. ಈಗ ಸೈನ್ಸ್, ಕಾಮರ್ಸ್ ಮತ್ತೆ ಆರ್ಟ್ಸ್ ಅಂತ ವಿಂಗ್ ಇದೆ, ಅದ್ರೊಳಗೆ ಕಾಂಬಿನೇಷನ್ ಗಳು ಬರ್ತಾ ಹೋಗುತ್ತೆ. ಕೆಲವರು ಸೈನ್ಸ್ ಅಲ್ಲೇ ಆಯ್ತು ಅಂತಂದ್ರೆ PCMB ಇರುತ್ತೆ, PCMC ತಾಳ್ತಾರೆ, ಕೆಮಿಸ್ಟ್ರಿ ತಾಳ್ತಾರೆ, ಕೆಲವರು ಕಂಪ್ಯೂಟರ್ ಸೈನ್ಸ್ ತಾಳ್ತಾರೆ. ಇನ್ನು ಕಾಮರ್ಸ್ ಬಂತು ಅಂತಂದ್ರೆ ಹಿಸ್ಟ್ರಿ ಎಕನಾಮಿಕ್ಸ್ ತಾಳ್ತಾರೆ. ಹಿಸ್ಟ್ರಿ ಎಕನಾಮಿಕ್ಸ್ ಮೇನ್ ಪಿಲ್ಲರ್ ಸಬ್ಜೆಕ್ಟ್, ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್, ಮತ್ತೆ ಅಫ್ಕೋರ್ಸ್ 2 ಸಬ್ಜೆಕ್ಟ್ ಅಂತ ನಿಮ್ಗೆ ಇರುತ್ತೆ. ನಿಮ್ಗೆ ಹೇಗೆ ಸ್ಕೂಲ್ ಅಲ್ಲಿ 6 ಸಬ್ಜೆಕ್ಟ್ ಓದ್ತಿದ್ರು, PUC ಕೂಡ 6 ಸಬ್ಜೆಕ್ಟ್ ಗಳನ್ನ ಓದ್ತೀರಾ. ಇಲ್ಲಿ ನೀವು ಯಾವ ಡಿಪಾರ್ಟ್ಮೆಂಟ್ ಸೇರಿದ್ದೀರಾ ಮತ್ತೆ ನೀವು ಯಾವ ಕಾಂಬಿನೇಷನ್ ತಗೊಂಡಿದ್ದೀರಾ ಅಂತ ಅನ್ನೋದ್ರ ಮೇಲೆ ನಿಮ್ಗೆ ಕ್ಲಾಸ್ಗಳು ಅಲರ್ಟ್ ಆಗ್ತಾ ಹೋಗುತ್ತೆ. ಕಾಮರ್ಸ್ ಅವರಿಗೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ HEBA ನ ತಗೊಂಡಿದ್ದೀರಾ, ಆಫ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಈ H ಅಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಇನ್ನು ಲ್ಯಾಂಗ್ವೇಜಸ್ ಗಳು ನೀವು ಯಾವ ಡಿಪಾರ್ಟ್ಮೆಂಟ್ ಗೆ ಜಾಯಿನ್ ಆಗಿದ್ರು ನಿಮ್ಗೆ ಕನ್ನಡ ಮತ್ತೆ ಇಂಗ್ಲಿಷ್ ಅಂತ ಲ್ಯಾಂಗ್ವೇಜ್ ಇರುತ್ತೆ. ಅದಾದ್ಮೇಲೆ ಏನಂತ ಅಂತಂದ್ರೆ ನಿಮ್ಗೆ ಮೇನ್ ಸಬ್ಜೆಕ್ಟ್ ಬೇಸ್ ಮೇಲೆ ನಿಮ್ಗೆ ಸ್ಕೆಡ್ಯೂಲ್ ಆಗಿ ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಹಿಸ್ಟ್ರಿ ಮತ್ತೆ ನೀವು ಎಕನಾಮಿಕ್ಸ್ ಆಪ್ಷನಲ್ ಸಬ್ಜೆಕ್ಟ್, ಕೆಲವು ಕಾಲೇಜಲ್ಲಿ ಅದ್ರ ಬದಲಾಗಿ ಸ್ಟಾಟಿಸ್ಟಿಕ್ಸ್ ಇರುತ್ತೆ, ಸ್ಟಾಟಿಸ್ಟಿಕ್ಸ್ ತಗೊಳ್ಬಹುದು, ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಕಾಲೇಜು ಮತ್ತೆ ನಿಮ್ಗೆ ಯಾವ್ದು ಆಫರ್ ಇದೆ, ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಓದ್ಬೋದಾಗಿದೆ. ಸೊ ಈ ತರದ್ದು ಡಿಪಾರ್ಟ್ಮೆಂಟ್ ಗಳಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನೂ ಒಂದೇನಂತ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಗೆ ಈಗ ನೆಕ್ಸ್ಟ್ ಏನು ನೀವು ಹೈಯರ್ ಸ್ಟಡೀಸ್ ಹೋಗ್ತೀರಾ ಅಂತ ಅನ್ನೋದು ಇದೊಂದು ಬ್ರಿಡ್ಜ್ ಆಗಿರುತ್ತೆ. ಹಾಗಾಗಿ ನೀವು ಈ ಎಜುಕೇಶನ್ ನ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಂಡು ನೀವು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇನ್ನೂ ಒಂದೇನಂತ ಅಂತಂದ್ರೆ ಈಗ ಕೆಲವು ಕಾಲೇಜುಗಳು ತುಂಬಾನೇ ವೈಡ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೋಗ್ರಾಮ್ ಮುಗಿದ ಸಂದರ್ಭದಲ್ಲಿ ನಿಮ್ಮನ್ನ ಕೆಲವು ಸಲ ಕ್ಯಾಂಪಸ್ ಇಂಟ್ರೊಡಕ್ಷನ್ಗೆ ಅಂತ ಅಂದ್ಬಿಟ್ಟು ಕರ್ಕೊಳ್ಬಹುದು. ಕಾಲೇಜಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಎಲ್ಲಿ ಲೈಬ್ರರಿ ಇದೆ, ಅದಾದ್ಮೇಲೆ ನಿಮ್ಗೆ ಎಲ್ಲಿ ಫುಡ್ ಕೋರ್ಟ್ ಇದೆ, ಈ ತರ ನಿಮ್ಗೆ ಕ್ಯಾಂಪಸ್ ಕೆಲವು ಕಾಲೇಜ್ಗಳಿಗೆ ತುಂಬಾ ದೊಡ್ಡ ಲೆವೆಲ್ಗೆ ಕ್ಯಾಂಪಸ್ ಇದೆ ಅಂತ ಅನ್ನೋ ಟೈಮ್ ಅಲ್ಲಿ ನಿಮ್ಗೆ ಕ್ಯಾಂಪಸ್ ಕೂಡ ಒಂದ್ಸಲ ಕರ್ಕೊಂಡೋಗಿ ತೋರ್ಸಂತಹದ್ದು ಕೆಲವು ಕಾಲೇಜ್ಗಳಲ್ಲಿ ಇರುತ್ತೆ. ಇನ್ನ ಲೈಬ್ರರಿ ಎಲ್ಲಿದೆ ಅಂತ ತೋರಿಸ್ತಾರೆ. ಸಿ ಗೈಸ್, ನಾನು ಪರ್ಸನಲ್ ಆಗಿ ಹೇಳಲಿಕ್ಕೆ ಇದನ್ನ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ನೀವು ಸುಮ್ನೆ ಬೇರೆ ಡಿಸ್ಟರ್ಬೆನ್ಸ್ ಆದಕ್ಕಿಂತ ಅಂತಂದ್ರೆ ಯಾರು ಸರಿ ಇಲ್ದೇ ಇರೋ ಅಥವಾ ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ಕಿಂತಾನು ನೀವು ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡು ಲೈಬ್ರರಿಗೆ ಹೋಗಿ ನಿಮ್ಗೆ ಯಾವ್ದು ಫೀಲ್ಡ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಆ ಪುಸ್ತಕಗಳನ್ನ ಓದಿ. ಅವಾಗ ನಿಮ್ಗೆ ಮೈಂಡ್ ಮೆಚೂರಿಟಿ ಆಗುತ್ತೆ, ಬೇರೆ ಬೇರೆ ಸಬ್ಜೆಕ್ಟ್ ಗಳಿಗೆ ಒಂದಷ್ಟು ಐಡಿಯಾ ಸಿಕ್ಕಿರುತ್ತೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಬುಕ್ಸ್ ಗಳು ನಿಮ್ಮ ಫ್ರೆಂಡ್ಸ್ ಗಳಾಗಿರ್ಬೇಕು. ಫ್ರೆಂಡ್ಸ್ ಗಳು ಬೇರೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದ್ಬಿಟ್ಟು ನಿಮ್ಮನ್ನು ಕೂಡ ರಾಂಗ್ ರೂಟಿಗೆ ಹೇಳ್ಕೋಬಹುದು. ಆದ್ರೆ ಪುಸ್ತಕಗಳು ಯಾವತ್ತೂ ನಿಮ್ಮನ್ನ ರಾಂಗ್ ರೂಟಿಗೆ ಹೇಳ್ಕೊಂಡು ಹೋಗೋದಿಲ್ಲ ಅನ್ನೋದು 100% ಗ್ಯಾರಂಟಿಯಲ್ಲಿ ಹೇಳ್ತಾ ಇರ್ತೀನಿ. ಸೊ ಹಾಗೆ ಏನಂತಂದ್ರೆ ನಿಮ್ಮ ಕಾಲೇಜ್ಗಳಲ್ಲಿ ಅಫ್ಕೋರ್ಸ್ ನಿಮಗೆ ಪಾಠ ಯಾರು ಮಾಡ್ತಾರೆ, ಲೆಕ್ಚರ್ಸ್ ಗಳು ಇರ್ತಾರೆ.
ಲೆಕ್ಚರ್ಸ್ ಗಳನ್ನ ನೀವು ಮೇಕ್ ಯೂಸ್ ಮಾಡ್ಕೊಳ್ಳಿ ಅಂತಂದ್ರೆ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಇರುತ್ತೆ. ಅವ್ರಿಗೂ ಒಂದಷ್ಟು ಅವ್ರು ಬೇರೆ ಬೇರೆ ಕಡೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಓದಿ ಬಹಳಷ್ಟು ನಾಲೆಡ್ಜ್ ಬಂದಿರುತ್ತೆ. ಹಾಗಾಗಿ ನೀವು ನೆಕ್ಸ್ಟ್ ಏನ್ ಓದ್ಬೇಕು ಅಂತ ಅನ್ಕೊಂಡಿದೀರಾ, ಸೊ ನೀವು ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಅವ್ರಿಗೊಂದು ಐಡಿಯಾ ಸಿಗುತ್ತೆ ಯಾವ ತರ ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕು, ಅದಾದ್ಮೇಲೆ ನಾವು ನೆಕ್ಸ್ಟ್ ಹೇಗೆ ಕೆರಿಯರ್ ನ ಚೂಸ್ ಮಾಡ್ಬೇಕು, ಯಾವ್ದು ತುಂಬಾ ಸ್ಕೋಪ್ ಇದೆ ಅಂತ ಅವ್ರ ಜೊತೆ ಹೆಲ್ದಿ ಕಮ್ಯುನಿಕೇಶನ್ ಇಟ್ಕೊಂಡ್ರಿ ಅಂತಂದ್ರೆ ಅವರು ನಿಮ್ಮನ್ನ ಅಪ್ಲಿಫ್ಟ್ ಮಾಡಕ್ಕೆ ಏನೇನ್ ಬೇಕು ಅಥವಾ ಸಪೋರ್ಟ್ ಏನೇನ್ ಬೇಕು ಅದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಎರಡು ಮಾತಿಲ್ಲ. ಹಾಗಾಗಿ ನಿಮ್ಮ ಯಾರು ಫ್ಯಾಕಲ್ಟಿಗಳಿರ್ತಾರೆ ಅವರ ನಾಲೆಡ್ಜ್ ಅನ್ನ ನೀವು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದಾದ್ಮೇಲೆ ಟೆಸ್ಟ್ ಎಕ್ಸಾಮ್ಸ್ ಯಾವ ತರ ಪ್ಯಾಟರ್ನ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅವರು ವಿಚಾರಿಸ್ಕೊಳ್ಳಿ. ಅದಾದ್ಮೇಲೆ ನೀವು ಅಪ್ ಟು SSLC ಸ್ಕೂಲ್ ಲೆವೆಲ್ ತನಕ ಓದಿರ್ತೀರ. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಬೆಳಿಗ್ಗೆ ನೀವು ಸ್ಕೂಲಿಗೆ ಬಂದಾಗ ಒಂದ್ಸಲ ಅಟೆಂಡೆನ್ಸ್ ಹಾಕಿರ್ತಾರೆ, ಅದಾದ್ಮೇಲೆ ಆಫ್ಟರ್ನೂನ್ ಲಂಚ್ ಆದ್ಮೇಲೆ ಇನ್ನೊಂದ್ಸಲ ನಿಮ್ಗೆ ಅಟೆಂಡೆನ್ಸ್ ಹಾಕಿರ್ತಾರೆ. ಬಟ್ PU ಸ್ಟಡೀಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಗಳಿಗೂ ಇಂಡಿವಿಜುವಲ್ ಆಗಿ ನಿಮ್ಗೆ ಇಲ್ಲಿ ಅಟೆಂಡೆನ್ಸ್ ಅನ್ನ ಕೌಂಟ್ ಆಗ್ತಾ ಹೋಗುತ್ತೆ. ನೀವ್ಯಾವ್ದೋ ಒಂದ್ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ, ಇಫ್ ಸಪೋಸ್ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಕನ್ನಡನೋ ಅಥವಾ ಲ್ಯಾಂಗ್ವೇಜ್ ಏನಾರ ಆಗಿತ್ತು ಅಂತ ಅನ್ಕೊಂಡು ಜಾಸ್ತಿ ಕ್ಲಾಸ್ ಕನ್ನಡ ಅಟೆಂಡ್ ಮಾಡಿ, ಇಂಗ್ಲಿಷ್ ಅಲ್ಲಿ ತುಂಬಾ ಕಡಿಮೆ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಿದ್ರಿ ಅಂತಂದ್ರೆ ಅದು ಮಿಸ್ ಮ್ಯಾಚ್ ಆಗುತ್ತೆ. ಹಾಗೇನೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕುತ್ಕೊಳ್ಳುವಂತಹ ಚಾನ್ಸ್ ಗಳು ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ಮಿನಿಮಮ್ 60% ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಅಟೆಂಡೆನ್ಸ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಫ್ಕೋರ್ಸ್ ನಿಮ್ಗೆ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟೈಮ್ ಟೇಬಲ್ ಅನ್ನ ಕೊಡ್ತಾರೆ. ಟೈಮ್ ಟೇಬಲ್ ಪ್ರಕಾರ ನಿಮ್ಗೆ ಟೈಮಿಂಗ್ಸ್ ಏನಿದೆ ಅಂತ ಗೊತ್ತಾಗುತ್ತೆ. ಆ ಟೈಮ್ ಗಳಿಗೆ ರೆಗ್ಯುಲರ್ ಕ್ಲಾಸ್ ಗಳು ನಡೀತಾ ಹೋಗುತ್ತೆ. ಕಾಲೇಜಿಗೆ ಜಾಯ್ನ್ ಆಗಿರ್ತೀರಾ, ಕ್ಲಾಸ್ ಗಳು ನಡೀತಾ ಇರುತ್ತೆ, ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಇದು ಅಕಾಡೆಮಿಕ್ಸ್ ಪಾರ್ಟ್ ಅಲ್ಲಿ ನಡೀತಾ ಇರುತ್ತೆ. ಹಾಗೇನೆ ಕೆಲವು ಕಾಲೇಜ್ಗಳಲ್ಲಿ ಬೇರೆ ಬೇರೆ ವಿಂಗ್ಸ್ ಗಳಿರುತ್ತೆ. ಲೈಕ್ NCC ಇರುತ್ತೆ, NSS ಇರುತ್ತೆ, ಸ್ಕೌಟ್ಸ್ ಗೈಡ್ಸ್ ಇರುತ್ತೆ, ಈ ತರ ಎಲ್ಲ ಇರುತ್ತೆ, ರೆಡ್ ಕ್ರಾಸ್ ಇರುತ್ತೆ. ಸೊ ಸುಮ್ನೆ ಬರೀ ಯಾವಾಗ್ಲೂ 24/7 ಓದ್ತೀನಿ ಅಂತ ಅನ್ನೋದ್ರ ಜೊತೆಗೆ ನೀವು ನಿಮ್ಮ ಟೈಮ್ ಅನ್ನ ನೀವು ಬೇರೆ ಸ್ಕಿಲ್ಸ್ ಅನ್ನ ಕಲಿಬೇಕು ಅಂತಂದ್ರೆ ನೀವು ಬೇರೆ ಬೇರೆ ವಿಂಗ್ ಗಳಿಗೆ ಜಾಯಿನ್ ಆಗ್ಬೇಕಾಗುತ್ತೆ. ಅದರಿಂದ ನಿಮ್ಮ ಸ್ಕಿಲ್ಸ್ ಗಳು ತುಂಬಾ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಅದಾದ್ಮೇಲೆ ನೀವು ತುಂಬಾ ನಿಮ್ಮ ಪ್ರೊಡಕ್ಟಿವಿಟಿ ತುಂಬಾ ಚೆನ್ನಾಗಾಗುತ್ತೆ. ನೀವು ಸೋಷಿಯಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಆಗ್ತೀರಾ. ಸೊ ಏನಂತಂದ್ರೆ ಈ ಎಜುಕೇಶನ್ ಅಲ್ಲಿ ಒಂದು ಒಳ್ಳೊಳ್ಳೆ ಫ್ರೆಂಡ್ಸ್ ಗಳನ್ನ, ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರನ್ನ ಪರಿಚಯ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೂ ಕೂಡ ಅನುಕೂಲ ಆಗುತ್ತೆ. ಯಾರು ತುಂಬಾ ದೊಡ್ಡ ದೊಡ್ಡ ವಿಷನ್ ಇಟ್ಕೊಂಡಿದ್ದಾರೆ ಈ PU ಕಾಲೇಜ್ ಸ್ಟಡೀಸ್ ಅದನ್ನೇ, ಈಗ ಯಾರು ತುಂಬಾ ಹೈಯೆಸ್ಟ್ ಪೋಸ್ಟ್ ಹೋಗ್ಬೇಕು ಅನ್ನೋದಿರುತ್ತೆ, ಅಂತವ್ರನ್ನ ಪರಿಚಯ ಮಾಡ್ಕೊಳ್ಳಿ. ಅವ್ರು ಹೇಗೆ ಸ್ಟಡೀಸ್ ನ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಕುತ್ಕೊಂಡು ಕೇಳಿ. ಸೊ ಹಾಗೆ ನಿಮ್ಗೆ ಅದೆಲ್ಲವೂ ನಾಲೆಡ್ಜ್ ಶೇರ್ ಆದಾಗ ಅದೆಲ್ಲ ಮೇಕ್ ಯೂಸ್ ಆಗುತ್ತೆ ಅಂತ ಅನ್ನೋದು ನನ್ನ ಒಪಿನಿಯನ್. ಒಳ್ಳೆ ಫ್ರೆಂಡ್ಸ್ ಗಳನ್ನ ಯಾವತ್ತೂ ಮಾಡ್ಕೊಳ್ಳಿ. ಇನ್ನ ನಿಮ್ಮ ರೆಗ್ಯುಲರ್ ಕಾಲೇಜ್ಗಳು ನಡೀತಾ ಹೋಗುತ್ತೆ. ಈಗೇನೆ ಏನಂತಂದ್ರೆ ಅದ್ರ ಜೊತೆಗೆ ಕಾಲೇಜಲ್ಲಿ ಬಹಳಷ್ಟು ಇವೆಂಟ್ ಗಳು ಬರ್ತಾನೆ ಹೋಗುತ್ತೆ. ನ್ಯಾಷನಲ್ ಫೆಸ್ಟಿವಲ್ಸ್ ಆದಂತಹ ರಿಪಬ್ಲಿಕ್ ಡೇ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಯಾವ್ದೇ ಕಾರಣಕ್ಕೂ ಆ ತರದ ಈವೆಂಟ್ ಗಳನ್ನ ಮಿಸ್ ಮಾಡಕ್ಕೆ ಹೋಗ್ಲೇಬೇಡಿ. ಏನಕ್ಕೆ ಅಂತಂದ್ರೆ ನಿಮ್ಗೆ ಅವತ್ತು ನೀವು ರಜಾ ಅಂತ ಏನಾದ್ರು ಅದನ್ನ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ಅದ್ರದ್ದು ಮೇನ್ ಪರ್ಪಸ್ ಅದ್ರದ್ದು ಯುಟಿಲೈಸ್ ಆಗೋದಿಲ್ಲ. ಹಾಗಾಗಿ ನೀವು ಕಂಪಲ್ಸರಿ ನ್ಯಾಷನಲ್ ಫೆಸ್ಟಿವಲ್ಸ್ ಏನಿದೆ ಅದನ್ನ ಕಾಲೇಜ್ಗೆ ಹೋಗಿ ಅಟೆಂಡ್ ಮಾಡಿ. ಸೊ ಒಂದಷ್ಟು ನಾಲೆಡ್ಜ್ ಸಿಗುತ್ತೆ. ಆಮೇಲೆ ನಿಮಗೆ ಕೆಲವು ಸಲ ಆಪರ್ಚುನಿಟಿಗಳು ಇರುತ್ತೆ, ನೀವು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡೋ ಅಂತದ್ದೆಲ್ಲ. ಸೊ ಆತರ ಆಪರ್ಚುನಿಟಿಗಳಿತ್ತು ಅಂತಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ಕಾಲೇಜ್ ಅಂತಂದ್ರೆ ಅಫ್ಕೋರ್ಸ್ ನಿಮಗೆ ಅಕಾಡೆಮಿಕ್ ಇಯರ್ ಎಂಡಿಂಗ್ ಅಲ್ಲಿ ನಿಮ್ಗೆ ಏನ್ ಮಾಡಿರ್ತಾರೆ ಅಂದ್ರೆ ಸ್ಪೋರ್ಟ್ಸ್ ಡೇ ಇಟ್ಟಿರ್ತಾರೆ. ಸ್ಪೋರ್ಟ್ಸ್ ಡೇಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ. ಗೆಲ್ಲೋದು ಬಿಡೋದು ನೆಕ್ಸ್ಟ್, ಆದ್ರೆ ನೀವು ಪಾರ್ಟಿಸಿಪೇಷನ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡಿ. ಅದಾದ್ಮೇಲೆ ಕೆಲವು ಕಾಲೇಜ್ಗಳಲ್ಲಿ ಇಂಡಸ್ಟ್ರಿಯಲ್ ವಿಸಿಟಿಗೆ ಕರ್ಕೋಬಹುದು. ಇಂಡಸ್ಟ್ರಿಯಲ್ ವಿಸಿಟಿಗೆ ಕರ್ಕೋಗಿ ನಿಮ್ಮ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಹಾಗೇನೆ ಎಜುಕೇಶನಲ್ ಟ್ರಿಪ್ ಗಳನ್ನ ಕರ್ಕೊ ಹೋಗ್ಬೋದು. ಸೊ ಅದನ್ನು ಕೂಡ ನೀವು ಮೇಕ್ ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ಈಗ ನೋಡಿ, ಈಗ ನಮ್ಮ 5 ಕೈ ಬೆರಳುಗಳಿವೆ. 5 ಕೈ ಬೆರಳುಗಳು 5 ಡಿಫ್ರೆಂಟ್ ಸೈಜ್ ಇದೆ. ಅದು ಪ್ರತಿಯೊಂದು ಬೇರೆ ಬೇರೆ ಕ್ಯಾರೆಕ್ಟರ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಈಗ ಕೆಲವ್ರಿಗೆ ಇದ್ದಂತಹ ಕ್ಯಾರೆಕ್ಟರ್ಗಳು ಇನ್ನೊಬ್ರಿಗೆ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಟ್ಯಾಲೆಂಟ್ ಏನಿದೆ ಅದನ್ನ ಮೇಕ್ ಯೂಸ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರುತ್ತೆ, ಕೆಲವ್ರಿಗೆ ಡ್ಯಾನ್ಸ್ ಮಾಡೋ ಸ್ಕಿಲ್ಸ್ ಇರುತ್ತೆ, ಕೆಲವ್ರಿಗೆ ಹಾಡು ಹೇಳಂತ ಸ್ಕಿಲ್ಸ್ ಇರುತ್ತೆ. ಸೊ ಇನ್ನು ಕೆಲವ್ರಿಗೆ ಮಾತಾಡಕ್ಕೆ ಬರೋದಿಲ್ಲ, ಆದ್ರೆ ರೈಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಕೆಲವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಇರ್ತಾರೆ. ಹಾಗಾಗಿ ನಿಮ್ಮ ಸ್ಕಿಲ್ಸ್ ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿದೆ, ಸೊ ಅದನ್ನ ಎಬಿಲಿಟಿನ ತುಂಬಾ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಇನ್ನು ಕೆಲವು ಏನಂತಂದ್ರೆ ಕೆಲವರು ಮಾತಾಡೋರಿಗೆ ತುಂಬಾ ಇಷ್ಟ ಅಂತಂದ್ರೆ ನಿಮ್ಗೆ ಆನ್ಯುವಲ್ ಡೇ ಬರುತ್ತೆ, ಆಂಕರಿಂಗ್ ಗೆ ಜಾಯಿನ್ ಆಗಿ. ಸೊ ಇದೆಲ್ಲವೂ ಏನಂತಂದ್ರೆ ನಿಮ್ಮ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಗೆ ಮತ್ತೆ ಲಾಂಗ್ ಟರ್ಮ್ ಗೆ ತುಂಬಾ ಯುಟಿಲೈಸ್ ಆಗುತ್ತೆ. ಸುಮ್ನೆ ಯಾವಾಗ್ಲೂ ಓದ್ತೀನಿ ಅಂತ ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಿಡಿ. ಕಾಲೇಜಲ್ಲಿ ಇರ್ತಕ್ಕಂತಹ ಎಲ್ಲ ಆಪರ್ಚುನಿಟಿಗಳನ್ನ
360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಅನ್ನೋದು ನನ್ನ ಇಂಟೆನ್ಷನ್. ಅದಾದ್ಮೇಲೆ ನಿಮ್ಗೆ ಈಗೇನೆ ಕಾಲೇಜ್ಗಳು ಮುಂದುವರಿತಾ ಹೋಗುತ್ತೆ. ಗೈಸ್, ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ರು ಯುನೀಕ್ ಆಗಿರ್ತೀವಿ. ನಾವಿದ್ದಂಗೆ ನಮ್ ಫ್ರೆಂಡ್ಸ್ ಗಳಿರೋದಿಲ್ಲ. ಅಫ್ಕೋರ್ಸ್ ನಮ್ ಕೆಲವು ಸಲ ಫ್ರೆಂಡ್ಸ್ ಗಳು ತುಂಬಾ ಕ್ಲೋಸ್ ಆಗ್ಬೋದು, ಬಟ್ ನಮ್ಮ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅದ್ ಏನೇ ಇರ್ಲಿ, ಬಟ್ ನಿಮ್ಮ ಯುನೀಕ್ನೆಸ್ ನಾನು ಏನ್ ಹೇಳುತ್ತಲ್ಲ ಆ ಯುನೀಕ್ನೆಸ್ ನ ನೀವು ಬಿಟ್ಕೊಡಕ್ ಹೋಗ್ಬೇಡಿ. ಸೊ ನಿಮ್ಮ ಟ್ಯಾಲೆಂಟ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಏನಂತ ಅಂತಂದ್ರೆ, ನೀವು ಒಳ್ಳೆ ಪುಸ್ತಕಗಳನ್ನ ಓದ್ಬೇಕಾಗ್ತದೆ ಈ ಟೈಮಲ್ಲಿ. ಟೈಮ್ ವೇಸ್ಟ್ ಮಾಡಕ್ಕಿಂತ ಬದಲಾಗಿ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಒಂದು 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 ಪುಸ್ತಕ 100 ಸ್ನೇಹಿತರಿಗೆ ಸಮ ಅಂತ ಅಂದ್ಬಿಟ್ಟು. ಹಾಗೇನೆ ಮುಂದುವರೆದು, ಒಬ್ಬ ಉತ್ತಮ ಸ್ನೇಹಿತ 100 ಪುಸ್ತಕಗಳಿಗೆ ಸಮ. ಸೊ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕಾದ್ರೆ ಒಬ್ಬ ಸ್ನೇಹಿತನನ್ನ ಯಾರು ಪರಿಚಯ ಮಾಡ್ಕೊಂಡ್ರೆ ನಿಮ್ಗೆ 100 ಪುಸ್ತಕಗಳನ್ನ ಓದಿದ ಅನುಭವ ಸಿಗುತ್ತೋ ಅಂತ ಫ್ರೆಂಡ್ಸ್ ಗಳನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನ ಜೀವನದಲ್ಲಿ ಯಾವತ್ತೂ ನೀವು ಒಬ್ರು ಮೋಟಿವೇಶನ್ ನಿಮ್ಗೆ, ಯಾಕಂತಂದ್ರೆ ನೀವು ಎನರ್ಜಿ ಗೇನ್ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ ಇಂಟರ್ನಲ್ಲಿ. ಹಾಗಾಗಿ ಮೈಂಡ್ ಅಲ್ಲಿ ಮತ್ತೆ ಯಾವಾಗ್ಲೂ ನೀವು ಯಾರಾದ್ರೂ ಒಬ್ರು ಇನ್ಸ್ಪಿರೇಷನ್ ನ ಮಾಡೆಲ್ ಗಳನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ. ಅದು ಕೆಲವರಿಗೆ ಬೇರೆ ಬೇರೆ ರೀತಿಯಾದಂತಹ ಇನ್ಸ್ಪಿರೇಷನ್ ಮಾಡೆಲ್ಸ್ ಗಳಿರ್ಬೋದು. ನನಗೆ ಎಸ್ಪೆಷಲಿ ಸ್ವಾಮಿ ವಿವೇಕಾನಂದರು ಹೇಗೆ ಅವರು ಯೂತ್ ಐಕಾನ್ ಆಗಿದ್ದಾರೆ ಇವತ್ತಿಗೂ ಕೂಡ. ಸೊ ಅವರ ಪಾಲಿಸಿಗಳನ್ನ, ಅವರು ಏನು ನಾಲೆಡ್ಜ್ ಇದೆ, ಅವರು ವರ್ಲ್ಡ್ ಹೇಳ್ದಂತಹ ಇನ್ಫಾರ್ಮೇಶನ್ ಅಂತ ಹೇಳ್ಕೊಳ್ಳಿ. ಸೊ ಹಾಗೇನೆ ವಿವೇಕಾನಂದರ ಒಬ್ಬರೇ ಅಂತ ಅಂತಲ್ಲ, ನೀವು ಅಬ್ದುಲ್ ಕಲಾಂ ಅವ್ರನ್ನಾರು ಇನ್ಸ್ಪಿರೇಷನಲ್ ಮಾಡೆಲ್ ಅಂತ ಇಟ್ಕೊಳ್ಳಿ. ಇಫ್ ಸಪೋಸ್ ನೀವು ಏನಂತ ಅಂತಂದ್ರೆ, ಈಗ ಬಿಸ್ನೆಸ್ ಅಲ್ಲಿ ತುಂಬಾ ಇದ್ದಿದ್ದು ಟಾಟಾ ಅವರಿದ್ರು. ಸೊ ಅವರು ನೀವೇನಾದ್ರು ಯಾರನ್ನ ನೀವು ಇನ್ಸ್ಪಿರೇಷನ್ ಆಗಿ ಹೇಳ್ತೀರಾ, ನಿಮಗೆ ಗೊತ್ತಿಲ್ಲದಂಗೆ ಅವರ ಕ್ಯಾರೆಕ್ಟರ್ಗಳು ನಿಮ್ ಒಳಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಇನ್ಸ್ಪಿರೇಷನಲ್ ಮಾಡೆಲ್ಗಳನ್ನ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ. ಅದು ನಿಮ್ಮ ಗೋಲ್ಗಳನ್ನ ರೀಚ್ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ ಅನ್ನೋದೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನಿಮ್ಮ ಲೈಫ್ ಹಾಬೀಸ್ ಗಳು ಹೇಗಿರ್ಬೇಕು, ಯಾಕಂತಂದ್ರೆ ನೀವು ಒಂದು ವಿಷನ್ ಇಟ್ಕೊಂಡಿರ್ತೀರಾ, ಒಂದು ಪ್ಲಾನ್ ಮಾಡಿರ್ತೀರಾ, ನಾನೇನೋ ಒಂದು ಟಾರ್ಗೆಟ್ ನ ರೀಚ್ ಮಾಡ್ಬೇಕಪ್ಪ, ನನ್ ಗೋಲ್ ಇದೆ, ಆ ಗೋಲ್ ಪ್ರಕಾರನೇ ಓಡ್ಬೇಕು ಅಂತಂದ್ರೆ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಲೈಫ್ ಸ್ಟೈಲ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಅನ್ನು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದಳಿ, ಬೇಗ ಎದ್ದು ಒಂದಷ್ಟು ಪ್ರಾಣಾಯಾಮ, ಉಸಿರಾಟದ ಎಕ್ಸರ್ಸೈಸ್ ಗಳನ್ನ ಎಲ್ಲಾನು ಮಾಡಿ. ಹಾಗೆ ಯೋಗಾಸನ ಕಲ್ತಿತ್ತು ಅಂತಂದ್ರೆ ಇವತ್ತು ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ ಗಳಿದೆ, ನೋಡಿ ಕಲ್ತ್ಕೊಳ್ಳಿ. ಹಾಗೇನೆ ಹೆಲ್ತ್ ಕಡೆ ಫೋಕಸ್ ಮಾಡಿ. ಹೊರಗಡೆ ಬರ್ತೀವಿ ಅಂತ ಅಂದ್ಬಿಟ್ಟು ಜಂಕ್ ಫುಡ್ ತಿನ್ನೋದಾಗಿರ್ಬೋದು, ಹೊರಗಡೆ ಸಿಗ್ತಕ್ಕಂತಹ ಚಾಟ್ಸ್ ಗಳನ್ನ ತಿನ್ನೋದಾಗಿರ್ಬೋದು, ಅದನ್ನ ಮಾಡ್ಬೇಡಿ ಅಂತ ನಾನು ನಿಮ್ಗೆ ಫೋರ್ಸ್ ಮಾಡಕ್ಕಾಗಲ್ಲ. ಆದ್ರೆ ಆದಷ್ಟು ಕಡಿಮೆನ ಮಾಡಿ. ಮನೇಲಿ ಕೊಡ್ತಕ್ಕಂತಹ ಊಟಗಳನ್ನ ತುಂಬಾ ಚೆನ್ನಾಗಿ ಮಾಡಿ. ನೀವು ಅಲ್ಲಿ ಚಾಟ್ಸ್ ಗಳನ್ನ ತಿನ್ನಕ್ಕಿಂತ ಬದಲಾಗಿ ಬೇರೆ ಆಲ್ಟರ್ನೇಟಿವ್ಸ್ ಏನಿದೆ ಅದನ್ನ ತಿನ್ಬೋದಲ್ವಾ. ಸೊ ಈಗ ನೀವು ಗೋಬಿ ತಿಂತೀರಾ ಅಂತ ಅನ್ಕೊಳ್ಳಿ, ಅದ್ರ ಬದಲು ನಿಮ್ಗೆ ಫ್ರೀ ಟೈಮ್ ಸಿಕ್ಕಾಗ ತುಂಬಾ ಸಮ್ಮರ್ ಅಂತ ಅನ್ನಿಸ್ದಾಗ ನೀವು ಎಳ್ನೀರ್ ಕುಡೀರಿ. ಸೊ ಹೀಗೆ ಅದಕ್ಕೆ ಏನ್ ಆಲ್ಟರ್ನೇಟಿವ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅನ್ನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಒಂದೇನಂದ್ರೆ, ಕಾಲೇಜಲ್ಲಿ ಆಗ್ಲಿ ನಾನು ಹೇಳ್ತಾ ಇದ್ದೀನಿ, ಬಹಳಷ್ಟು ಆಕ್ಟಿವಿಟೀಸ್ ಗಳು ನಡೆಯುತ್ತೆ. ಕುಕಿಂಗ್ ವಿತ್ ಫೈರ್ ಫನ್ ವೀಕ್ ಅಂತ ನಡೆಯುತ್ತೆ. ಆ ಫನ್ ವೀಕ್ ಅಲ್ಲಿ ಪ್ರತಿದಿನನೂ ಬೇರೆ ಬೇರೆ ಇರುತ್ತೆ. ಒಂದು ದಿನ ಟ್ರೆಡಿಷನಲ್ ವೇರಿಂಗ್ಸ್ ಅಂತ ಇರುತ್ತೆ, ಅವತ್ತು ನೀವು ಟ್ರೆಡಿಷನಲ್ ಬಟ್ಟೆ ಹಾಕಿ ಹೋಗ್ಬೇಕಾಗತ್ತೆ. ಇನ್ನೊಂದ್ ದಿನ ಏನಂತ ಅಂತಂದ್ರೆ ಫಂಕಿ ಡೇ ಅಂತ ಇರುತ್ತೆ. ಕೆಲವು ದಿನ ಒಂದಿನ ಕುಕಿಂಗ್ ವಿತೌಟ್ ಫೈರ್ ಅಂತ ಮಾಡ್ತಾರೆ. ಸೊ ಈ ತರದ್ ಏನೇನ್ ಮಾಡ್ತಾರೆ ಅಂತ ಓದಕ್ಕೆಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿ ಅಂತ ನಾನು ಆಗ್ಲಿಂದಲೂ ಹೇಳ್ತಾ ಇದೀನಿ. ಒಳ್ಳೆ ಫ್ರೆಂಡ್ಸ್ ಗಳನ್ನ ಪರಿಚಯ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾವುದೇ ಬ್ಯಾಡ್ ಹಾಬೀಸ್ ಇರೋಂತಹ ಫ್ರೆಂಡ್ಸ್ ಗಳನ್ನ ನೀವು ಪರಿಚಯ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ, ಒಂದು ಮಾತು ಹೇಳ್ತಾರೆ, ತಗಿನ ಜೊತೆ ಕಚ್ಚಾಡಕ್ಕಿಂತ ಗಂಧದ ಜೊತೆ ಗುದ್ದಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ, ನೀವು ಗಂಧದ ಜೊತೆ ಗುದ್ದಾಡೋದ್ರಿಂದ ನಿಮ್ಗೆ ಮೈ ನೋವಾಗ್ಬೋದು, ಆದ್ರೆ ಅದರಿಂದ ಬರ್ತಕ್ಕಂತಹ ಪರಿಮಳ ನಿಮಗೆ ಅಂಟ್ಕೊಳುತ್ತೆ. ಸೊ ನಿಮಗ್ ಬೇಕಾಗಿರೋಂಥದ್ದು ಪರಿಮಳ. ಅದೇ ನೀವು ಸಗಣಿ ಜೊತೆ ಕಚ್ಚಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ? ಏನು ಪ್ರಯೋಜನ ಆಗಲ್ಲ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರೋರ್ನ, ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂತಹ, ಗುಡ್ ಕ್ಯಾರೆಕ್ಟರ್ ಇರ್ತಕ್ಕಂತಹವ್ರನ್ನ, ತುಂಬಾ ಲಾಂಗ್ ಟರ್ಮ್ ವಿಷನ್ ಇರ್ತಕ್ಕಂಥವ್ರನ್ನ ನೀವು ಪರಿಚಯ ಮಾಡ್ಕೊಳ್ಳಿ. ಸೊ ಕಾಲೇಜಿಗೆ ಬಂದಿದ್ರ, ಹೇಳೋರಿರಲ್ಲ, ಕೇಳೋರಿರಲ್ಲ, ಮನೆಯವ್ರಿಗೆ ತುಂಬಾ ಹಿಂಸೆ ಕೊಟ್ಟು ನನಗೆ ಮೊಬೈಲ್ ಬೇಕು, ಅದು ತಕೊಡಿ, ಇದು ತಕೊಡಿ ಅಂತ ಫೋರ್ಸ್ ಮಾಡಿ ಹೋಗ್ಬೇಡಿ. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಎಷ್ಟೋ ಮಕ್ಕಳುಗಳು ಇವತ್ತು ಕೂಡ PUC ಓದ್ತಕ್ಕಂತಹ ಮಕ್ಕಳುಗಳು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಿರ್ತಾರೆ. ಸೊ ಅವ್ರ ಸಿಚುವೇಶನ್ ನ ಸ್ವಲ್ಪ ನೋಡಿ, ಅವಾಗ ನಿಮ್ಗೆ ರಿಯಲೈಸ್ ಆಗ್ಬೋದು ಜಗತ್ತು ಹೇಗೆ ನಡೀತಿದೆ ಅಂತ ಅನ್ಬಿಟ್ಟು. ಸೊ ಆ ತರದನ್ನ ನೋಡಿ ನಿಮ್ಮ ಪೇರೆಂಟ್ಸ್ ಗಳಿಗೆ ಹಿಂಸೆ ಕೊಡಕ್ ಹೋಗ್ಬಿಡಿ, ನನಗೆ ಗಾಡಿನೇ ಇಂಥದೇ ಕೊಡಿಸ್ಬೇಕು ಅನ್ನೋದನ್ನ ಕೇಳಕ್ ಹೋಗ್ಬೇಡಿ. ನಿಮ್ಗೆ ಏನು ಇವತ್ತು ಮನೇಲಿ ಇದೆ ಆ ಪರಿಸ್ಥಿತಿ ಒಳಗೆ ನೀವು ನಿಮ್ಮ ಲೆವೆಲ್ ಅನ್ನ ಮೇಂಟೈನ್ ಮಾಡ್ತಾ ಹೋಗಿ. ಸೊ ಮೊಬೈಲ್ ಕೊಡ್ಸಿದ್ರು ಆಯ್ತು, ನಿಮಗೆ ಗಾಡಿ ಬೇಡ, ಮೊಬೈಲ್ ಇಂಪಾರ್ಟೆಂಟ್ ಇದೆ, PDF ನೀವು ಸುಳ್ಳು ಹೇಳ್ತೀರಾ ಕೆಲವು ಸಲ, ನಮಗೆ PDF ಆನ್ಲೈನ್ ಅಲ್ಲೇ ಕ್ಲಾಸ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಓಕೆ ಮೊಬೈಲ್ ಅನ್ನ ತರಿಸಿ, ಇಲ್ಲ ಅಂತ ಹೇಳ್ತಾ ಇಲ್ಲ.
ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ ನೀವು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ತೀರಾ. ನಾನ್ ಹೇಳ್ತಾ ಇರೋದಲ್ಲ, ಒಂದು ರಿಪೋರ್ಟ್ ಹೇಳುತ್ತೆ ನೋಡಿ ಇಲ್ಲಿ, ನೀವು ಎಷ್ಟು ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗ್ತಾ ಹೋಗ್ತಾ ಇರ್ತೀರಾ, ನಿಮ್ಮ ಮೈಂಡ್ ಮೆಚುರಿಟಿ ಅದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ನಿಮ್ಗೆ ನಾಲೆಡ್ಜ್ ಗೇನ್ ಆಗಂತ ಕೆಪಾಸಿಟಿ ಏನಿದೆಯಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ನಾನ್ ಹೇಳ್ತಾ ಇರ್ತಿಲ್ಲ, ರಿಪೋರ್ಟ್ ಹೇಳುತ್ತೆ. ಹಾಗಾಗಿ ನೀವು ಸೋಷಿಯಲ್ ಮೀಡಿಯಾಗೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಿಗೆ ಜಾಸ್ತಿ ನೀವು ಇನ್ವಾಲ್ವ್ ಆಗ್ಬೇಡಿ. ಯಾವಾಗ ಅದಕ್ಕೆ ಒಳಗೆ ಮುಳುಗೋಗ್ತೀರಾ ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಡಿಪ್ರೆಷನ್ಗೆ ಹೋಗ್ತೀರಾ. ಅವರಿಗೆ ನೀವು ನಿಮಗೆ ಅವರು ಕಂಪೇರ್ ಮಾಡ್ಕೊಂಡಾಗ ನೀವು ಡಿಪ್ರೆಷನ್ಗೆ ಹೋಗುವಂತಹ ಚಾನ್ಸಸ್ಗಳು ತುಂಬಾ ಇರುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದನ್ನ ಸ್ವಲ್ಪ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ, ನಿಮ್ಮ ಎಜುಕೇಶನ್ಸ್ ಓದಕ್ಕಂತಹ ಟೈಮ್ ಅಲ್ಲಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿ ಬಹಳಷ್ಟು ಟಾಪಿಕ್ ಗಳು ಬರ್ತಾ ಹೋಗುತ್ತೆ. ಎಲ್ಲರಿಗೂ ಗೌರವನ್ನ ಕೊಡ್ಬೇಕು. ಈಗ ನೋಡಿ, ನೀವು ಕಾಲೇಜಿಗೆ ಜಾಯಿನ್ ಆಗಿರ್ತೀರಾ, ಒಬ್ರು ಪ್ರಿನ್ಸಿಪಲ್ ಪೋಸ್ಟ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಜಾಸ್ತಿ ವ್ಯಾಲ್ಯೂ ಕೊಡೋ ಅಂತದ್ದು, ಇನ್ ಕೆಲವರು ಲೆಕ್ಚರ್ ಅಂತ ಅಂದ್ಬಿಟ್ಟು ಅವ್ರಿಗೆ ಕಮ್ಮಿ ಕೊಡೋ ಅಂತದ್ದು, ಇನ್ಯಾರೋ ಸೆಕ್ಯೂರಿಟಿ ಅವ್ರು ಇದಾರೆ, ವಾಚ್ಮನ್ ಗಳಿದ್ದಾರೆ, ಅಥವಾ ಪಾರ್ಕಿಂಗ್ ಅಲ್ಲಿ ನೋಡ್ಕೊಳ್ಳೋರು ಇದಾರೆ, ಅವ್ರಿಗೆ ಕಮ್ಮಿ ಲೀಸ್ಟ್ ರೆಸ್ಪೆಕ್ಟ್ ಕೊಡೋದು ಅನ್ನೋದನ್ನ ಅದನ್ನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಎಲ್ಲರೂ ಕೂಡ ಈಕ್ವಲ್ ವೆಯ್ಟೇಜ್ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಅವ್ರು ದೊಡ್ಡವರು ಇರ್ಲಿ ಚಿಕ್ಕವ್ರು ಇರ್ಲಿ, ನೀವು ರೆಸ್ಪೆಕ್ಟ್ ಕೊಟ್ಟನೆ ಮಾತಾಡಿ. ಅವ್ರಿಗೆ ಯಾವುದೇ ಕಮ್ಯುನಿಟಿ ಯಾರು ಸೇರಿರ್ಲಿ, ಯಾವುದೇ ಕ್ಯಾಸ್ಟ್ ಕ್ರೀಡ್ ಆದ್ರೂ ಸೇರಿರ್ಲಿ, ಸೊ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ನಾವು ಯಾವತ್ತು ರೆಸ್ಪೆಕ್ಟ್ ಕೊಟ್ರೆ ಅದು ರೆಸ್ಪೆಕ್ಟ್ ಬರುತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ಗೌರವವಾಗಿ ಮಾತಾಡಿಸಿ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಮನುಷ್ಯರಿಗೆ ನಾವು ಗೌರವ ಕೊಟ್ಟು ನಾವು ಬದುಕಿರೋದು ಇವತ್ತು ಎನ್ವೈರನ್ಮೆಂಟ್, ಈ ಪರಿಸರದ ಮೇಲೆ ಅಲ್ಲ. ಹಾಗಾಗಿ ನಾವೇನಂತಂದ್ರೆ ನೇಚರ್ಗೂ ಕೂಡ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ನೀವು ಆದಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ, ಪ್ಲಾಸ್ಟಿಕ್ ಕನ್ಸಂಪ್ಷನ್ ನ ತುಂಬಾ ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಕವರ್ ಗಳನ್ನ ಯೂಸ್ ಮಾಡದೇ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಗಾಗಿ ನೀವು ಈ ತರ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅದನ್ನ ಕಮ್ಮಿ ಮಾಡಿ. ಸೊ ಎನ್ವೈರನ್ಮೆಂಟ್ ಗೆ ಹಾರ್ಮ್ ಮಾಡೋದನ್ನ ನಾವು ಎಲ್ಲೋ ಕರ್ವ್ ಮಾಡ್ಬೋದು ಅನ್ನೋದೊಂದು ಐಡಿಯಾ ಇದೆ. ಸೊ ನಾವು ಇವತ್ತು ಪ್ಲಾಸ್ಟಿಕ್ ಎಲ್ಲಾ ಕಡೆನೂ ನೋಡ್ತೀವಿ, ಅದನ್ನ ಕಡಿಮೆ ಮಾಡ್ಬೇಕಾಗಿದೆ. ಸೊ ಹಾಗಾಗಿ ನಿಮ್ಗೆ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಬರುತ್ತೆ. ನಿಮ್ಮ ಮನೆಗೆ ಹತ್ರ ಜಾಗ ಇತ್ತು ಅಂತಂದ್ರೆ ಗಿಡಗಳನ್ನ ನೆಡಿ. ಅದ್ರದ್ದು ಯಾವಾಗ ಅದ್ರದ್ದು ಗ್ರೋತ್ ಸ್ಟೇಜ್ ನೋಡ್ತೀರಾ ಆವಾಗ ನಿಮ್ಗೆ ಖುಷಿ ಆಗುತ್ತೆ. ನಮ್ಮ ಡೆವಲಪ್ಮೆಂಟ್ ಅದೇ ತರನೇ ಆಗ್ಲಿ ಅಂತ ಅನ್ನೋದೊಂದು ಐಡಿಯಾ ಬರುತ್ತೆ. ಸೊ ಅದಾದ್ಮೇಲೆ ನಾನು ಆಗ್ಲೇ ಹೇಳಿದೆ, ಪೇರೆಂಟ್ಸ್ ಗಳಿಗೆ ಯಾರಿಗೂ ಬರ್ಡನ್ ಕೊಡಕ್ ಹೋಗ್ಬೇಡಿ. ನಿಮ್ಮ ಪೇರೆಂಟ್ಸ್ ಜೊತೆ ಯಾವಾಗ್ಲೂ ಖುಷಿಯಾಗಿರಿ, ಮಾತಾಡಿ. ಹಾಗೇನೆ ನಿಮ್ಗ ಒಪಿನಿಯನ್ ಏನಾರು ಇತ್ತು, ಅವ್ರ ಕಡೆ ಸಜೆಷನ್ ಬೇಕಿತ್ತು ಅಂತಂದ್ರೆ ಕೇಳಿ. ಅವ್ರ ಆಕ್ಟಿವಿಟಿ ಏನ್ ಇರ್ತಾರೆ ಅದ್ರೊಳಗೆ ಪಾರ್ಟಿಸಿಪೇಟ್ ಮಾಡಿ. ಸಪೋಸ್ ಅವ್ರಿಗೆ ಹೆಲ್ಪ್ ಮಾಡಿ, ಅವಾಗ ನಿಮ್ಗೆ ಅವ್ರಿಗೆ ನಿಮ್ ಮೇಲೆ ಹೋಪ್ಸ್ ಬರುತ್ತೆ. ಪರವಾಗಿಲ್ಲಪ್ಪ, ನನ್ ಮಕ್ಕಳು SLC ತನಕ ಹೊಂದಿದ್ರು, ಈಗ PUC ಹೋದ್ಮೇಲೆ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ ಅನ್ನೋದೊಂದು ಅಂತಾರೆ. ಈಗ ನಿಮ್ಮ ಮನೇಲಿ ಇರ್ತೀರಾ, ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಪ್ರತಿದಿನನು ನಿಮ್ಮ ಅಮ್ಮನೇ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಿಮ್ಮ ಕೆಲಸಗಳನ್ನ ಆದಷ್ಟು ನೀವೇ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ನಿಮ್ಮ ಬಟ್ಟೆಗಳನ್ನ ನೀವೇ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ರೂಮ್ ನ ನೀವೇ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು. ನಿಮ್ ಪೇರೆಂಟ್ಸ್ಗೆ ಈಗ ಸಪೋಸ್ ಆಯ್ತು ಅಂತಂದ್ರೆ ಅವರ ಜೊತೆಗೆ ಹ್ಯಾಂಡ್ ಜಾಯಿನ್ ಮಾಡೋಂಥದ್ದಾಗಿರ್ಬೋದು ಮಾಡಿ. ಅವಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಗೈಸ್, ಇವತ್ತು ಬಹಳಷ್ಟು 21 ಸೆಂಚುರಿ ಸ್ಕಿಲ್ಸ್ ಅಂತ ಇದೆ. ಸೊ ನೀವು ಅದನ್ನ ಕಲೀಲೇಬೇಕಾಗುತ್ತೆ. 21 ಸೆಂಚುರಿ ಸ್ಕಿಲ್ಸ್ ಅಲ್ಲಿ ನೀವೇನು ಕಮ್ಯುನಿಕೇಶನ್ ಬೇಕಾಗುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಬೇಕಾಗುತ್ತೆ, ಕೊಲಾಬರೇಷನ್ ಬೇಕಾಗುತ್ತೆ, ಗ್ರೋತ್ ಮೈಂಡ್ ಸೆಟ್ ಇರ್ಬೇಕಾಗುತ್ತೆ. ಸೊ ಅವನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಹೇಗೆ 21 ಸೆಂಚುರೀಸ್ ಅಲ್ಲಿ ಕಲಿಬೇಕಾದಂತಹ ಸ್ಕಿಲ್ಸ್ ಏನಿದೆ, ಇವತ್ತು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಥೌಸಂಡ್ಸ್ ಆಫ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಅದನ್ನ ಮೇಕ್ ಯೂಸ್ ಮಾಡ್ಕೊಳ್ಳಿ. ಮೊಬೈಲ್ ನ ನೀವು ಸೋಷಿಯಲ್ ಮೀಡಿಯಾಗೆ ಹೇಗೆ ಡಿಸ್ಟ್ರಾಕ್ಷನ್ ಮಾಡುತ್ತೆ, ಅದ್ರ ಇನ್ಸ್ಟೆಡ್ ಆಗಿ ನೀವು ಸ್ಕಿಲ್ಸ್ ನ ಕಲಿಯೋ ಕಡೆಗೆ ಫೋಕಸ್ ಮಾಡಿ. ಅವಾಗ ನಿಮ್ಮ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಅದಾದ್ಮೇಲೆ ಫ್ರೀ ಟೈಮ್ ಸಿಕ್ತು ಅಂತಂದ್ರೆ ಅಫ್ಕೋರ್ಸ್ ನೀವೇನಾದ್ರು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಅಂತಲ್ಲ, ಯಾವ್ದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿ, ಒಂದು ಬಿಸ್ನೆಸ್ ಮಾಡಿದ್ರೆ ಅದ್ ಹೇಗ್ ರನ್ ಆಗುತ್ತೆ, ಅದ್ರ ಪ್ಲಾನ್ ಏನ್ ಮಾಡ್ಬೇಕು, ಒಂದು ಮ್ಯಾನೇಜ್ಮೆಂಟ್ ಅಂತಾರೆ ಹೇಗೆ, ಅವ್ನ್ ಕಂಪ್ಲೀಟ್ ಆಗಿ ಒಂದು ಪ್ಲಾನ್ ಮಾಡಕ್ ಆಯ್ತು ಅಂತಂದ್ರೆ ಅದನ್ನ ಡಿಸೈಡ್ ಮಾಡಿ. ಹಣ ಹೇಗೆ ಡಬಲ್ ಆಗುತ್ತೆ, ಈಗ ಮನಿ ಗ್ರೋ ಹೇಗಾಗುತ್ತೆ, ಶೇರ್ ಮಾರ್ಕೆಟ್ ಹೇಗೆ ರನ್ ಆಗುತ್ತೆ, ಒಂದು ಬಿಸ್ನೆಸ್ ನ್ಯೂಸ್ ಪೇಪರ್ ನ ಹೇಗೆ ಓದ್ಬೇಕು ಅನ್ನೋದು ಎಲ್ಲಾನು ಹೋಲಿಸ್ಟಿಕ್ ಅಪ್ರೋಚ್ ಅಲ್ಲಿ ನೀವು ಕಾಲೇಜ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಸಂಪಾದನೆ ಮಾಡಿ. ಆದಷ್ಟು ಬೇಗ ನಿಮ್ಮ ಗೋಲ್ ಗಳನ್ನ ರೀಚ್ ಮಾಡ್ಬೋದು ಅನ್ನೋದೊಂದು ನನ್ನ ಐಡಿಯಾ. ಇನ್ನ ಫೈನಲ್ ಆಗಿ ನಾನು ಲಾಸ್ಟ್ ಇದ್ರಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಗೆ ಗೊತ್ತಿರುತ್ತೆ, ಈಗ ನಿಮ್ಗೆ ಗೊತ್ತಾಗೋದಿಲ್ಲ ಏನಂತಂದ್ರೆ, ಯಾವಾಗ ಎಜುಕೇಶನ್ ಮುಗಿಸಿ ಹೊರಗೋಗ್ತೀರಾ ಅವಾಗ ಅನ್ಸುತ್ತೆ, ಎಜುಕೇಶನ್ ಇದ್ದಾಗ್ಲೇ ತುಂಬಾ ಚೆನ್ನಾಗಿತ್ತು. ಅಷ್ಟಿಲ್ದೆ ಹೇಳ್ತಾರ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಅಂದ್ಬಿಟ್ಟು. ಸ್ಟೂಡೆಂಟ್ ಲೈಫ್ ಅಂತಂದ್ರೆ ನಿಜವಾಗಿಯೂ ಗೋಲ್ಡನ್ ಲೈಫ್ ಆಗಿರುತ್ತೆ. ಆದ್ರೆ ನಿಮ್ಗೆ ಯಾವಾಗ ಅದು ಗೊತ್ತಾಗುತ್ತೆ ಅಂತಂದ್ರೆ, ಯಾವಾಗ ನೀವು ಎಜುಕೇಶನ್ ಮುಗಿಸಿ ಯಾವಾಗ ಕೆಲಸಕ್ಕೆ ಅಂತ ಸೇರ್ತಿರಲ್ಲ ಅವಾಗ ಅದು ರಿಯಲೈಸ್ ಆಗುತ್ತೆ. ಆಗ ರಿಯಲೈಸ್ ಆಗೋಕ್ಕಿಂತ ಮುಂಚೆ ಈಗ ಎಜುಕೇಶನ್ ಅಲ್ಲಿ ಇರ್ತೀರಾ
ಆ ಟೈಮ್ ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಗಳನ್ನ ಪರಿಚಯ ಮಾಡ್ಕೊಳ್ಳಿ. ವಿಷನ್ ನ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಗಳು ಒಂದು ವಿಷನ್ ನ ಇಟ್ಕೊಳ್ಳಿ. ಸೊ ಆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾ ಹೋಗಿ ಒಂದು ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ನಿಮ್ಮ ಕಾಲೇಜ್ ರೆಪ್ರೆಸೆಂಟ್ ಮಾಡ್ಬೇಕು. ಆ ತರ ಒಂದು ಸ್ಟೇಟಿಗೆ ಆಗ್ಲಿ ಒಂದು ಡಿಸ್ಟಿಕ್ಗೆ ಆಗ್ಲಿ ಟಾಪರ್ ಗಳನ್ನ ಹಾಕಿ ನಿಮ್ಮ ಅಕಾಡೆಮಿಕ್ಸ್ ಇಯರ್ ನ ತುಂಬಾ ಚೆನ್ನಾಗಿ ಪಾಸ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಇಂಟೆನ್ಷನ್ ಆಗಿದೆ. ಸೊ ಇದಾಗಿತ್ತು ನಿಮ್ಮ ಓರಿಯೆಂಟೇಶನ್ ಮತ್ತೆ ಇಂಡಕ್ಷನ್ ಪ್ರೋಗ್ರಾಮ್ ನ ಒಂದು ಬ್ರೀಫಿಂಗ್ ಅಂತ ಕೆಲಸ. ಸೊ ಇದರಲ್ಲಿ ನಿಮ್ಗೂ ಇನ್ನೂ ಏನಾದ್ರು ಡೌಟ್ ಗಳಿದೆ ಅಂತಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೋದು. ನಿಮ್ಗೆ ಏನಾದ್ರು ಡೌಟ್ ಬಂತು ಅಂತಂದ್ರೆ ನಾನು ಆ ಡೌಟ್ ಗಳಿಗೆ ಕ್ಲಾರಿಫಿಕೇಶನ್ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಆಗಿ 2 ಟಾಪಿಕ್ ಅನ್ನ ಹೇಳ್ಬೇಕಾಗಿದೆ. ಒಂದು, ಈಗಾಗಲೇ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಚಾನೆಲ್ ನ ನಾನು ಶೇರ್ ಮಾಡಿದ್ದೀನಿ. ಹಾಗೆ ನಮ್ಮ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಶೇರ್ ಮಾಡಿದ್ದೀನಿ. ಸೊ ಅದ್ರಲ್ಲಿ ಫಾಲೋ ಮಾಡಿ. ಮೋರ್ ಓವರ್ ಇನ್ನೂ ಒಂದೇನಂದ್ರೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಯಾಕೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ಅಕಾಡೆಮಿಕ್ಸ್ ಗೆ ಬೇಕಾದಂತಹ ಎಲ್ಲಾ ಇನ್ಪುಟ್ಸ್ ಗಳು, ನೋಟ್ಸ್ ಆಗಿರ್ಬೋದು, PDF ಫಾರ್ಮೆಟ್ ಅಲ್ಲಿ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಅಸೈನ್ಮೆಂಟ್ ಟಾಪಿಕ್ಸ್ ಆಗಿರ್ಬೋದು, ಅದ್ರ ಜೊತೆಗೆ PPT ಸಪೋರ್ಟಿವ್ PPT ಆಗಿರ್ಬೋದು, ಈ ತರದ ಏನು ನಿಮ್ಗೆ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ಸ್ ಆಗಿರ್ಬೋದು ಅವನ್ನೆಲ್ಲಾನು ಕೂಡ ಶೇರ್ ಮಾಡ್ತೀನಿ. ಹಾಗಾಗಿ ನಿಮ್ಗೆ ಅದೊಂದು ಒಳ್ಳೆ ಸೋರ್ಸ್ ಆಗುತ್ತೆ. ಹಾಗಾಗಿ ಎಲ್ಲರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಸಪೋಸ್ ಇನ್ಫಾರ್ಮೇಟಿವ್ ಇದೆ ಅಂತಂದ್ರೆ, ಯಾರು ಅಟೆಂಡ್ ಮಾಡಕ್ಕಾಗಿಲ್ಲ, ಬೇರೆ ಬೇರೆ ಕಡೆ ಎಷ್ಟೋ ಕಾಲೇಜ್ಗಳು ಓರಿಯೆಂಟೇಶನ್ ಪ್ರೋಗ್ರಾಮ್ ಮಾಡಕ್ಕಾಗಿಲ್ಲ ಅಂತ ಫ್ರೆಂಡ್ಸ್ಗೆ ನಿಮ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಏನಂತಂದ್ರೆ, ಇನ್ನು ನೆಕ್ಸ್ಟ್ 2 ವಿಡಿಯೋದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ಲಿ ಏನ್ ಮಾಡ್ಬೇಕಾಗತ್ತೆ, ಕ್ಲಾಸ್ ಗಳಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ಗಳನ್ನ ಮಾಡ್ಬೇಕಾಗತ್ತೆ. ಜಸ್ಟ್ ಸಿಂಗಲ್ ಕ್ಲಾಸ್ ಮತ್ತೆ ಅಕಾಡೆಮಿಕ್ ಇಯರ್ ಅಲ್ಲಿ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನೋಡಿ. ಅದಾದ್ಮೇಲೆ ನಾವು ರೆಗ್ಯುಲರ್ ಆಗಿ ಕ್ಲಾಸ್ ಗಳನ್ನ ಸ್ಟಾರ್ಟ್ ಮಾಡೋಣ. ಅದಾದ್ಮೇಲೆ ಎಲ್ಲಾ ವಿಡಿಯೋ ಇನ್ನೊಂದಕ್ಕೆ ಇಂಟರ್ವ್ಯೂ ಇರುತ್ತೆ. ಹಾಗಾಗಿ ಪ್ರತಿಯೊಂದು ವಿಡಿಯೋನು ಸ್ಕಿಪ್ ಮಾಡ್ಲಾರ್ದಂಗೆ, ಮಧ್ಯ ಮಿಸ್ ಮಾಡ್ಲಾರ್ದಂಗೆ, ಇಫ್ ಸಪೋಸ್ ಮಾತಾಡ್ತಾ ಇರೋಂತಹ ಸ್ಪೀಡ್ ಕಡಿಮೆ ಇತ್ತು ಅಂತಂದ್ರೆ ಸ್ಪೀಡ್ ಮಾಡ್ಕೊಂಡು ಬೇಗ ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ. ಸೊ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಸೊ ಎನಿವೆ ಫೈನಲ್ ಆಗಿ ಇವತ್ತಿನ ಓರಿಯೆಂಟೇಶನ್ ಪ್ರೋಗ್ರಾಮ್ ಏನಿದೆ ಅದು ನಿಮ್ಗೆಲ್ಲ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಒನ್ಸ್ ಅಗೇನ್ ವೆಲ್ಕಮ್ ಟು PU ಅಕಾಡೆಮಿಕ್ಸ್ ಅಂತ ಹೇಳ್ತಾ, ಎಲ್ಲ ನಿಮ್ಮ ಅಕಾಡೆಮಿಕ್ಸ್ ಇಯರ್ ತುಂಬಾ ಚೆನ್ನಾಗಿ ಬಿಗಿನ್ ಆಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.